ನೋಡಿ ಎಷ್ಟರ ಮಟ್ಟಿಗೆ ಗುಟ್ಕಾ ಹುಚ್ಚಿದೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಪ್ಪಳ. ಯಾವಾಗ 2 ದಿನದ ಹಿಂದೆ ಗುಟ್ಕಾ ಮಾರಾಟ ಅಂತ ಗೊತ್ತಾದ ತಕ್ಷಣ ಎಷ್ಟರ ಮಟ್ಟಿಗೆ ಅಂಗಡಿಗೆ ಮುಗಿಬಿದ್ದರು ಅಂತಂತಂದರೆ, ಕೊಪ್ಪಳದಲ್ಲಿ ಒಂದು ಲೆಕ್ಕದಲ್ಲಿ ಏನಂದರೆ ಚೀಲ ತಗೊಂಬಂದು ತುಂಬ್ಕೊಂಡೋದು. ನೋಡಿ, ಚೀಲದಲ್ಲಿ ತುಂಬ್ಕೊಂಡು ಹೋಗ್ತಿರೋದು. ಎಂಥ ಆಸ್ತಿ ನೋಡಿ. ಚೀಲದಲ್ಲಿ ಭಾಳ ಜೋಪಾನದಿಂದ ತುಂಬ್ಕೊಂಡು ಹೋಗ್ತಾ ಇದ್ದಾನೆ ಹುಡುಗ. ಚೀಲದಲ್ಲಿ ಏನು ಯಾವ ಪರಿ ಮಾರಾಟ ನೋಡಿ. ಇವನ್ಯಾರೋ ಮತ್ತೊಬ್ಬ ಅಣ್ಣ ಪೂರ್ತಿ ಚೀಲದಲ್ಲಿ ತುಂಬ್ಕೊಂಡು ಹೋಗ್ತಿರೋದು. ಗುಟ್ಕಾಕ್ಕೆ ಎಷ್ಟು ಡಿಮ್ಯಾಂಡ್ ಇದೆ ಈ ಭಾಗದಲ್ಲಿ ಅನ್ನೋಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ. ಎಲ್ಲಿ ಗುಟ್ಕಾ ನಿಷೇಧ ಆಗಿಬಿಡುತ್ತೋ ಏನೋ ಅನ್ನುವಂಥ ಭಯದಿಂದ ಹೀಗೆ ಸಾಲುಗಟ್ಟಿ ನಿಂತು ಚೀಲದಲ್ಲಿ ತುಂಬ್ಕೊಂಡು ಹೋದರು. ನೋಡಿ ಎಷ್ಟು ಮುಂದೆ ಸಿಗಲಿಲ್ಲ ಅಂದರೆ ಏನು ಕತೆ. ಹೀಗಾಗಿ ಪಾಪ ತಮ್ಮ ಶಕ್ತಿಯಾನುಸಾರ ದುಡ್ಡಿದ್ದಂಥವ್ರು ಚೀಲದಲ್ಲಿ ತುಂಬ್ಕೊಂಡು ಹೋದರು, ಇನ್ನು ಉಳಿದಂಥವ್ರು ಜೇಬು ತುಂಬ್ಕೊಂಡು ಹೋದರು. ಆ ಥರ ಹಿಂಗಿದೆ ಗುಟ್ಕಾ ಹುಚ್ಚು. ಒಂದು ಸರಿ ಏನಾದರೂ ಶುರುವಾಯಿತು ಅಂತಂದರೆ ನೀವು ಅದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಹುಚ್ಚು ಹತ್ಕೊಂಡ್ಬಿಡುತ್ತೆ.